ಇವತ್ತು ಕ್ಯಾರೆಟ್ ರಸಮಲೈ ಮಾಡ್ತಾ ಇದ್ದೀನಿ. ತುಂಬ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದ ಹೆಲ್ದಿ ಕುಕಿಂಗ್ಗೆ ಸ್ವಾಗತ. ನಾನು ರೂಪಾ. ಮೊದಲಿಗೆ ಒಂದು ಜಾರ್ಗೆ 1 ಕಪ್ ಸಣ್ಣಗೆ ಹೆಚ್ಚಿದ ಕ್ಯಾರೆಟ್, ಅರ್ಧ ಕಪ್ ಹಾಲು ಹಾಕಿ ಸಣ್ಣಗೆ ರುಬ್ಕೊಳ್ತೀನಿ. 1/4 ಕಪ್ನಷ್ಟು ಒಣ ಕೊಬ್ಬರಿ ತುರಿನ ಹಾಕಿ ರುಬ್ಕೊಂಡಿದ್ದೀನಿ. ಈಗ ಸ್ವಲ್ಪ ಇದರಲ್ಲಿ 1 ಕಪ್ನಲ್ಲಿ ಬೇರೆ ತೆಗೆದಿಡ್ತೀನಿ. ಇನ್ನುಳಿದ ಕ್ಯಾರೆಟ್ ಪೇಸ್ಟ್ನ ಒಂದು ಬಾಳಿಗೆಗೆ ಹಾಕಿ ಅರ್ಧ ಕಪ್ಪು ಉಂಡಿ ರವೆ, 2 ಟೀ ಸ್ಪೂನ್ ಸಕ್ಕರೆ, ಅರ್ಧ ಕಪ್ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಗಟ್ಟಿ ಆದ ತಕ್ಷಣ ಗ್ಯಾಸ್ ಆಫ್ ಮಾಡಿ, ಇಲ್ಲಾಂದರೆ ತಳ ಹಿಡ್ಕೊಂಡ್ಬಿಡುತ್ತೆ. ಸ್ವಲ್ಪ ಆರಿದ ನಂತರ ಈ ಥರ ಉಂಡೆ ಮಾಡಿಕೊಂಡು ಎಲ್ಲನೂ ಒಂದು 5-6 ನಿಮಿಷ ಒಂದು ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು. ಇಡ್ಲಿ ಪಾತ್ರೆ ಎಲ್ಲಾದರೂ ಇಟ್ಟು ಬೇಯಿಸ್ಕೊಳ್ಬೇಕು. ನಂತರ ಮತ್ತು ಒಂದು ಬಾಳಿಗೆಗೆ 1 ಕಪ್ ಹಾಲು, ಮೊದಲೇ ತೆಗೆದಿಟ್ಟ ರುಬ್ಬಿದ ಕ್ಯಾರೆಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ಟೀ ಸ್ಪೂನ್ ಸಕ್ಕರೆ ಹಾಕಿ, ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ. ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ, 2 ಟೀ ಸ್ಪೂನ್ ಸಣ್ಣಗೆ ಕಟ್ ಮಾಡಿದ ಬಾದಾಮಿ ಗೋಡಂಬಿ, 1 ಟೀ ಸ್ಪೂನ್ ತುಪ್ಪ ಹಾಕಿ ಒಂದು 5-10 ನಿಮಿಷ ಇದನ್ನು ಕುದಿಸ್ಕೊಳ್ಳಿ. ನಂತರ ಈ ಕ್ಯಾರೆಟ್ ಬಾಲ್ಸ್ನ ಹಾಕಿ 2 ನಿಮಿಷ ಕುದಿಸಿ. ಮೊದಲೇ ಕುದಿಸಿರೋದ್ರಿಂದ 2 ನಿಮಿಷ ಆದರೆ ಸಾಕು. ಹೆಲ್ದಿ ಮತ್ತು ಟೇಸ್ಟಿಯಾದ ಕ್ಯಾರೆಟ್ ರಸಮಲೈ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.